ವೀಕ್ಷಕರೇ, ಲೋಕಸಭಾ ಚುನಾವಣೆಗೆ ಮೂರೂ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ ನಡೀತಾ ಇದೆ, ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಿಲ್ಲೆ ವಿಭಜನೆಗೆ ಮುಂದಾಗಿದೆ ಅಂತೆ. ಯಾವ ಜಿಲ್ಲೆ, ಯಾಕೆ ಲೋಕಸಭಾ ಎಲೆಕ್ಷನ್ ಬಂದಿರುವಂಥ ಸಂದರ್ಭದಲ್ಲಿ ವಿಭಜನೆ ಮಾಡೋದಕ್ಕೆ ಮುಂದಾಗಿದೆ, ಕಾರಣಗಳು ಏನು ಎತ್ತ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇದೀಗ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅನ್ನೋ ಮಾತು ಕೇಳಿಬಂದಿದೆ. ಅಖಂಡ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಆಡಳಿತಾತ್ಮಕ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯನ್ನ ಒಟ್ಟು 3 ಹೊಸ ಜಿಲ್ಲೆಗಳಾಗಿ ರಚನೆ ಮಾಡೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆಯನ್ನ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಮುಂಚೆಯಿಂದ ಕಾಂಗ್ರೆಸ್ ವಿಭಜನೆಗೆ ಫೇಮಸ್ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಜೊತೆಗೆ ಬಿಜೆಪಿ ಮುಂಚೆಯಿಂದ ಕೂಡ ಟಾಂಗನ ಕೊಡ್ತಾನೆ ಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಪುಷ್ಟಿ ನೀಡೋ ಥರ ಇದೆ ಈ ಒಂದು ವಿಚಾರ. ಬೆಳಗಾವಿ ಮೊದಲೇ ವಿವಾದಿತವಾಗಿರುವಂತಹ ಪ್ರದೇಶ ಆಗಿದೆ. ಮಹಾರಾಷ್ಟ್ರ ನಮ್ಮದು ಅಂತ ಬಾಯ್ ಬಡ್ಕೊಳ್ತಾ ಇದ್ರೆ, ಈ ಕಡೆ ಬೆಳಗಾವಿ ಅನ್ನೋದು ಕರ್ನಾಟಕಕ್ಕೆ ಸೇರಿದ್ದು ಅಂತ ಸಾಕಷ್ಟು ಬಾರಿ ಪ್ರೂವ್ ಅನ್ನ ಮಾಡಿ ಇವತ್ತಿಗೂ ಕೂಡ ಅಲ್ಲಿ ಗಲಾಟೆಗಳು ನಡೀತಾ ಇದ್ದಾವೆ. ಏನು, ಬೆಳಗಾವಿ ವಿಭಜನೆಯ ಕೂಗು ಈಗಿನದ್ದೇನಲ್ಲ. ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಬೆಳಗಾವಿ ಜಿಲ್ಲೆ ವಿಭಜನೆಯನ್ನ ಮಾಡಬೇಕು ಅಂತ ಅಲ್ಲಿ ಹೋರಾಟಗಳು ನಡೀತಾನೆ ಇದೆ. ಬೆಳಗಾವಿಯನ್ನು ವಿಭಜಿಸಿ ಚಿಕ್ಕೋಡಿ ಹಾಗೂ ಗೋಕಾಕ್ ಪ್ರತ್ಯೇಕ ಜಿಲ್ಲೆಯನ್ನಾಗಿ ರಚಿಸಬೇಕು ಅನ್ನುವಂತಹ ಬೇಡಿಕೆ ಇದೆ. ಏನು, ಬೆಳಗಾವಿಯ ಪುರಾತನ ಹೆಸರು ವೇಣುಗ್ರಾಮ ಅಂತ ಕರೀತಾರದ್ನ. ಆದರೆ ಈಗಿರುವಂಥ ಹೆಸರು ಬೆಳಗ್ಗೆ ಪ್ಲಸ್ ಆವಿ, ಅಂದರೆ ಬೆಳಗಿನ ಜಾವದಲ್ಲಿ ಮಂಜು ಬೀರುವಂಥದ್ದು. ಹೀಗಾಗಿ ಬೆಳಗಾವಿ ಅನ್ನುವಂಥ ಹೆಸರು ಕಾಲಕ್ರಮೇಣವಾಗಿ ಬರ್ತಾ ಹೋಗುತ್ತೆ. ಬೆಳಗಾವಿ ಜಿಲ್ಲೆ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲದೆ ರಾಜಕೀಯವಾಗಿ, ಭೌಗೋಳಿಕವಾಗಿ, ಆರ್ಥಿಕವಾಗಿ ಕೂಡ ಪ್ರಮುಖ ಜಿಲ್ಲೆಯಾಗಿ ಗುರುತಿಸ್ಕೊಂಡಿದೆ. ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದರೆ ಅದು ಬೆಳಗಾವಿ. ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳನ್ನು ಬೆಳಗಾವಿ ಹೊಂದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. 3 ಲೋಕಸಭಾ ಕ್ಷೇತ್ರ ಹೊಂದಿರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ 15 ತಾಲೂಕು, 6 RTO, 506 ಗ್ರಾಮ ಪಂಚಾಯಿತಿ, 345 ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ. 90 ಜಿಲ್ಲಾ ಪಂಚಾಯತ್ ಸದಸ್ಯರು ಇರುವಂತಹ ಜಿಲ್ಲೆಯದು. ಇದು ಜಿಲ್ಲೆಯ ಒಟ್ಟಾರೆ ಚಿತ್ರಣ ಆಗಿದೆ. ಆಡಳಿತ ಭಾಷೆ ಕನ್ನಡ ಇದ್ರೂ ಕೂಡ ಇಲ್ಲಿ ಮರಾಠಿ ಹಾಗೂ ಹಿಂದಿ ಭಾಷೆ ಕೂಡ ಪ್ರಮುಖ ಭಾಷೆಯಾಗಿದೆ. ಕಾರಣ ಇಷ್ಟೇ, ಮಹಾರಾಷ್ಟ್ರಕ್ಕೆ ಹತ್ರ ಒಂದು ಮರಾಠಿಗರು ಅಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಅವರ ಮಾತೃಭಾಷೆಯನ್ನು ಅಲ್ಲಿ ಬಳಕೆ ಮಾಡಿಕೊಳ್ತಾರೆ. 1997ರಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ದಿವಂಗತ JH ಪಟೇಲ್ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಮುಂದಾಗಿದ್ರು. ಆದರೆ ಗಡಿ ವಿವಾದ ಇತ್ಯರ್ಥ ಆಗೋವರೆಗೂ ಜಿಲ್ಲೆ ವಿಭಜನೆ ಬೇಡ ಅಂತ ಅಭಿಪ್ರಾಯಗಳು ಕೇಳಿ ಬಂದಿತ್ತು. ಆದರೆ ಇಷ್ಟಕ್ಕೆ ಸುಮ್ಮನಿರ್ತಾ ಇಲ್ಲ. ನಾವೆಲ್ಲ ನವೆಂಬರ್ 1ಕ್ಕೆ ಕರ್ನಾಟಕ ರಾಜ್ಯೋತ್ಸವವನ್ನ ವಿಜೃಂಭಣೆಯನ್ನ ಮಾಡಿದ್ರೆ ಬೆಳಗಾವಿಯ ಮರಾಠಿಯ ಪುಂಡರು MES ಪುಂಡರ್ ಏನಿದ್ದಾರೆ ಅವರು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಆದರೆ ಇದೇ ಹೊತ್ತಿನಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಿರುವಂಥ ಈ ಒಂದು ನಿರ್ಧಾರ ಇದೆ ಅಲ್ಲ, ಸಾಕಷ್ಟು ಮಟ್ಟದಲ್ಲಿ ಪ್ರಭಾವವನ್ನು ಬೀರುತ್ತೆ. ಆಡಳಿತ ದೃಷ್ಟಿಯಿಂದ ಬೆಳಗಾವಿಯನ್ನ ವಿಭಜನೆ ಮಾಡೋದು ಸರಿ, ಆದರೆ ಈ ವಿಭಜನೆಯಿಂದ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ರಾಜ್ಯಕ್ಕೆ? ಹಾಗಾದ್ರೆ ಕಾಂಗ್ರೆಸ್ ಇಲ್ಲಿ ಮರಾಠಿಗರನ್ನ ಸೆಳೆಯೋದಿಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇತ್ತೀಚೆಗೆ ನೋಡ್ತಾ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಭೆಯಲ್ಲಿ ಮರಾಠಿ ಭಾಷೆಯಲ್ಲಿ ಮಾತಾಡ್ತಾರೆ, ಹಾಗೆಯೇ ಮರಾಠಿ ಪ್ರೇಮವನ್ನ ತೋರಿಸ್ತಾರೆ. ಅದು ಕೂಡ ಸಾಕಷ್ಟು ವಿವಾದವನ್ನ ಹುಟ್ಟು ಹಾಕಿತ್ತು. ಈಗ ಈ ರೀತಿಯಾಗಿ ಬೆಳಗಾವಿ ಜಿಲ್ಲೆಯನ್ನ ಆಡಳಿತ ದೃಷ್ಟಿಯಿಂದ ಒಟ್ಟು 3 ಹೊಸ ಜಿಲ್ಲೆಗಳಾಗಿ ರಚನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಇದು ಒಂದು ಕಡೆ ಭವಿಷ್ಯದಲ್ಲಿ ತುಂಬಾನೇ ಡೇಂಜರಸ್ ಆಗಿರುವಂತಹ ಯೋಚನೆ ಅನ್ನುವಂಥ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಅದು ಖಂಡಿತವಾಗ್ಲೂ ಹೌದು ಕೂಡ.
ಏನು ಕಾಂಗ್ರೆಸ್ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ಈ ಮುಂಚೆಯಿಂದ ಕೂಡ ಅಂದ್ರೆ ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತಲ್ಲ ಆಗಿನಿಂದಲೂ ಕೂಡ ವಿಭಜನೆಯ ಕೂಗು ಒಂದಲ್ಲ ಒಂದು ರೀತಿಯಾಗಿ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿಯಾಗಿ ಪಾಕಿಸ್ತಾನ ಭಾರತ ಬೇರೆ ಬೇರೆಯಾಗಿ ಇಬ್ಬಾಗ ಆಯಿತು, ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಅನ್ನುವಂಥ ಒಂದು ಮಾತು ಕೇಳ್ಕೊಂಡು ಬರ್ತಾನೆ ಇದೆ. ಇತ್ತೀಚೆಗೆ DK ಸುರೇಶ್ ಕೂಡ ಭಾರತವನ್ನ ಇಬ್ಬಾಗ ಮಾಡುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಬಜೆಟ್ನ ವಿಚಾರವನ್ನ ಇಟ್ಕೊಂಡು ಇಬ್ಬಾಗದ ಕೂಗನ್ನ ಹಾಕಿದ್ರು. ಸೊ ಇದರಿಂದಾಗಿ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಈಗ ಸರ್ಕಾರ ಬೆಳಗಾವಿಯ ವಿಭಜನೆಗೆ ಮುಂದಾಗಿರುವಂಥದ್ದು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮೈನಸ್. ಜೊತೆಗೆ ಇವರು ವಿಭಜನೆಯ ಮಾತನ್ನ, ವಿಭಜನೆಯ ಮಂತ್ರವನ್ನ ಯಾವಾಗಲೂ ಪಠಿಸ್ತಾ ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.